ವಿರುದ್ಧದ ಷಡ್ಯಂತ್ರ ಕೊನೆಗೂ ಕೂಡ ಬಟ ಬಯಲಾಗಿದೆ. ಧರ್ಮಸ್ಥಳದ ಮೇಲೆ ಪಿತೂರಿ ಮಾಡಿದ್ದು ನಿಜ. ಪವಿತ್ರ ಸ್ಥಳಕ್ಕೆ ಕಳಂಕ ತರೋಕೆ ಸಂಚು ಹೂಡಿದ್ದು ಕೂಡ ಸತ್ಯ. ಮಹಾಷಡ್ಯಂತ್ರ ಮಾಡಿದವರೆಲ್ಲರೂ ಕೂಡ ಹಾಗಾದ್ರೆ ಅರೆಸ್ಟ್ ಆಗ್ತಾರಾ? ಇವ್ರ ಹಿಂದಿರುವಂತಹ ದೊಡ್ಡ ತಿಮಿಂಗಿಲ ಯಾವುದು? ಅಂತಾರಾಷ್ಟ್ರೀಯ ಮಟ್ಟದ ಲಿಂಕ್ ಇದಕ್ಕಿದೆಯಾ? ಯಾರೆಲ್ಲ ಹೆಸರು ಇನ್ನು ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತೆ? ಇವರ ಹುನ್ನಾರ ಯಾವುದಕ್ಕೋಸ್ಕರ ಆಗಿತ್ತು? ಧರ್ಮಕ್ಷೇತ್ರದ ವಿರುದ್ಧ ಮಸಿ ಬಳಿಯೋಕ, ಹಣ ಮಾಡೋಕ, ದ್ವೇಷ ತೀರಿಸ್ಕೊಳಕ, ಏನಕ್ಕಾಗಿತ್ತು? ಇದು ಉತ್ತರ ಸಿಗಲೇಬೇಕಾಗಿರುವಂತಹ ಪ್ರಶ್ನೆ, ಸಿಗಲೇಬೇಕಾಗಿರೋ ಪ್ರಶ್ನೆ. ಯಾಕಂದ್ರೆ ಎಲ್ಲರೂ ನಂಬಿಕೆ ಅನ್ನುವಂಥದ್ದನ್ನ, ಸತ್ಯ ಹೊರಗೆ ಬರಬೇಕು ಅನ್ನುವಂತಹ ವಿಚಾರದಲ್ಲಿ ನಂಬಿಕೆ ಅನ್ನೋದನ್ನ ಇನ್ವೆಸ್ಟ್ ಮಾಡಿದ್ರು ಈ ಟೀಮ್ ಮೇಲೆ, ನಂಬಿಬಿಟ್ಟಿದ್ರು, ವಿಶ್ವಾಸವನ್ನ ಇಟ್ಟಿದ್ರು ಈ ಟೀಮ್ ಮೇಲೆ. ಆ ವಿಶ್ವಾಸಕ್ಕೆ ದ್ರೋಹ ಬಗೆದಿದೆ ಈ ಟೀಮ್. ಇಡೀ ರಾಜ್ಯದ ಜನರ ವಿಶ್ವಾಸಕ್ಕೆ, ನಂಬಿಕೆಗೆ ದ್ರೋಹ ಬಗೆದಿದೆ. ಅನ್ಯಾಯವಾಗಿ ಒಂದು ಪುಣ್ಯ ಕ್ಷೇತ್ರದ ವಿರುದ್ಧ ಮಸಿ ಬಳಿಯುವ ಕೆಲಸಕ್ಕೆ ಇವರು ಮುಂದಾಗಿದ್ರು. ಅದರಲ್ಲಿ ನಮ್ಮನ್ನು ಇಂಡೈರೆಕ್ಟ್ ಆಗಿ ನಿಲ್ಲಿಸುವ ಪ್ರಯತ್ನವನ್ನ ಮಾಡಿದ್ರು ಇವರು. ಮೋರ್ ಡೀಟೇಲ್ಸ್ ನನ್ನ ಕಲೆಗ್ ಎಸ್ ಕೆ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಕೊನೆಗೂ ಕೂಡ ಅಧರ್ಮಕ್ಕೆ ಸೋಲಾಗಿದೆ, ಧರ್ಮಕ್ಕೆ ಜಯ ಸಿಕ್ಕಿದೆ ಅಂತ ಈ ಪ್ರಾಥಮಿಕ ವರದಿ ಮುಖಾಂತರ ನಾವು ಅಂದ್ಕೊಳ್ಬೋದಾ? ಅಂಡ್ ಎರಡನೇದಾಗಿ ಮುಂದಕ್ಕೆ ಏನಾಗ್ಬೋದು ಈ ಕೇಸ್? ಇವರು ಹಿಂದಿರುವಂತಹ ಕಾರಣದ ಕೈ ಯಾವುದು ಅಂತ ಹೊರಗೆ ಬರೋಕೆ ಇನ್ನು ಎಷ್ಟು ತಿಂಗಳು ಸಮಯ ತಗೊಳ್ಬೋದು? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯೆ, ಏನು ಈಗಾಗಲೇ SIT ತಂಡ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಈ ಬುರುಡೆ ಗ್ಯಾಂಗ್ ಇರ್ಬೋದು ಅಥವಾ ಈ ಕೇಸ್ ದಾಖಲು ಮಾಡೋದಕ್ಕೆ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಂಥ ಚಿನ್ನಯ್ಯ ಏನು ಆರೋಪಗಳನ್ನು ಮಾಡಿದ್ದ, ಯಾರ ಮೇಲೆ ಮಾಡಿದ್ದ, ಅವರಿಗೆ ಒಂದು ಲೆಕ್ಕದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಆಗಿದೆ. ಯಾಕಂತಂದರೆ ಇಲ್ಲಿ ಯಾರ್ಯಾರು ಈ ಬುರುಡೆ ಪ್ರಕರಣದಲ್ಲಿ ಆರೋಪಗಳನ್ನು ಹೊತ್ತಿದ್ರು, ಜೊತೆಗೆ ಯಾರ ಮೇಲೆ ಆರೋಪಗಳನ್ನು ಮಾಡಿದ್ರು, ಅದರಲ್ಲಿ ಅವರ ಪಾತ್ರ ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಈ ಎಲ್ಲ ಒಂದು ಷಡ್ಯಂತ್ರದ ಹಿಂದೆ ಯಾರು ಚಿನ್ನಯ್ಯನನ್ನು ಮುಂದಕ್ಕೆ ಬಿಟ್ಟು ಹಿಂದೆ ನಿಂತಿದ್ರು, ಆ 6 ಜನ ಆರೋಪಿಗಳೇನೋದು ಸಹ ಸಾಬೀತಾಗಿದೆ. ಇಲ್ಲಿ ನಾವು ಅದರಲ್ಲಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ A1 ಆಗಿ ಚಿನ್ನಯ್ಯ ಇರ್ಬೋದು, ನಂತರ ಮಹೇಶ್ ತಿಮ್ರೋಡಿ, ವಿಠಲ್ ಗೌಡ, ಜೊತೆಗೆ ಜಯಂತು, ನಂತರ ಏನು ಗಿರೀಶ್ ಮಟ್ಟಣ್ಣನವರು, ನಂತರ ಸುಜಾತಾ ಭಟ್, ಇವರ 6 ಜನರ ಒಂದೊಂದು ರೋಲು, ಯಾವ ಸಂದರ್ಭದಲ್ಲಿ ಯಾವ ಪಾತ್ರಗಳನ್ನು ಇವರು ನಿರ್ವಹಿಸಿದ್ದಾರೆ, ಜೊತೆಗೆ ಧರ್ಮಸ್ಥಳದ ವಿರುದ್ಧ ಟಾರ್ಗೆಟ್ ಮಾಡಿಕೊಂಡು ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಉಳಿದ ಆರೋಪಿಗಳು ಸಹ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ, ಅವರ ವಿರುದ್ಧ ಟೆಕ್ನಿಕಲ್ ಎವಿಡೆನ್ಸು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ ಬೇರೆ ಏನು ರಿಪೋರ್ಟ್ಗಳು ಬರಬೇಕು ಆ ರಿಪೋರ್ಟ್ಗಳಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅವೆಲ್ಲ ಬಂದಂಥ ಬಳಿಕ ಈ 6 ಜನರನ್ನು ಹೊರತುಪಡಿಸಿ ಇಡೀ ಈ ಒಂದು ಬುರುಡೆ ಗ್ಯಾಂಗ್ ಷಡ್ಯಂತ್ರ ಏನಿತ್ತು, ಪಿತೂರು ಹಿಂದೆ ಯಾರು ಮಾಸ್ಟರ್ ಮೈಂಡ್ ಇದ್ರು ಅನ್ನೋದು ಸಹ ಬೆಳಕಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ದಾಖಲೆಗಳು, ಜೊತೆಗೆ ನ್ಯಾಯಾಧೀಶರ ಮುಂದೆ ಕೆಲವೊಂದು ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಆರೋಪಿಗಳ ವಿರುದ್ಧ ತನಿಖೆ ಇನ್ನೂ ಬಾಕಿ ಇದೆ ಅಂತಕ್ಕಂಥ ಅಂಶವನ್ನು ಸಹ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನಾವು ನೋಡ್ಬೋದು, ಮೇಲ್ನೋಟಕ್ಕೆ ಮಹೇಶ್ ತಿಮ್ರೋಡಿಗೆ ಏನು ಧರ್ಮಸ್ಥಳದ ಮೇಲ್ವಿಚಾರಕರೇನಿದ್ದಾರೆ ಅವರ ವಿರುದ್ಧ ಕೆಲವೊಂದು ಕೋಪ ಅಥವಾ ಹಳೆ ದ್ವೇಷ ಇದೆ. ಅದನ್ನು ತೀರಿಸ್ಕೊಳ್ಳೋದಕ್ಕೆ ಮೊದಲಿಗೆ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಹೋರಾಟಗಳನ್ನು ಧರ್ಮಸ್ಥಳದ ವಿರುದ್ಧ ಅಲ್ಲಿರ್ತಕ್ಕಂಥ ಏನು ಮೇಲ್ವಿಚಾರಕರ ವಿರುದ್ಧ ಮಾಡ್ತಾ ಇದ್ರು. ಆದರೆ ಅದರಲ್ಲಿ ಜಯ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಆಪಾದನೆಯನ್ನು ಅವರ ಮೇಲೆ, ಜೊತೆಗೆ ಪುಣ್ಯಕ್ಷೇತ್ರವಾದಂಥ ಧರ್ಮಸ್ಥಳದ ವಿರುದ್ಧ ಮಾಡಿದ್ರು. ಇಲ್ಲಿ ಚಿನ್ನಯ್ಯನನ್ನು, ಎಲ್ಲೋ ಇದ್ದಂಥ ಚಿನ್ನಯ್ಯನನ್ನು ಕರ್ಕೊಂಡ್ಬಂದಿದ್ದು ವಿಠಲ್ ಗೌಡ. ಆತನಿಗೆ ಮೊದಲೇ ಪರಿಚಯ ಇತ್ತು. ಕರ್ಕೊಂಬಂದು ಇದೇ ಮಹೇಶ್ ತಿಮ್ರೋಡಿ ಅವರ ಮನೆಯಲ್ಲಿ ಒಂದು ಸ್ಕೆಚನ್ನು ಹಾಕ್ತಾರೆ. ಅಲ್ಲಿಗೆ ಸ್ಕೆಚ್ಗೆ ಬೇಕಾದಂಥ ಒಂದು ತಲೆ ಬುರುಡೆ, ಅದನ್ನು ದೆಹಲಿಯವರೆಗೂ ತೆಗೆದುಕೊಂಡು ಹೋಗಿದ್ದು, ನಂತರ ಕೋರ್ಟ್ನ ಗಮನಕ್ಕೆ ತಂದು ಕೇಸ್ ಮಾಡಿದ್ದು, ಇವೆಲ್ಲವೂ ಸಹ ಈ ಒಂದು ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿದೆ. ನಾವು ಆಗಲೇ ಹೇಳಿದಾಗೆ ಈ 6 ಜನರ ಹಿಂದೆ ಯಾವ ಕಾರಣದ ಕೈ ಇದೆ ಅನ್ನೋದು ಅಥವಾ ಅದನ್ನು ಪತ್ತೆ ಮಾಡೋದಕ್ಕೆ ಮುಂದಿನ ತನಿಖೆಯಲ್ಲಿ ಬೆಳಕಿಗೆ ಬರಲಿದೆ. ವಿದ್ಯಾ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ.